ನಮಸ್ಕಾರ ರೀ ಗೆಳೆಯರೆ. ನಾವು ಕೆಲಸ ಕಲ್ತ್ಬಿಟ್ಟು ಒಂದು 20 ವರ್ಷ ಆಗಿದೆ. ಮುಂಗಾರು ಮಳೆ ಬಂದಾಗ ನಾವು ಗಾರೆ ಕೆಲಸ ಮಾಡ್ತಾಯಿದ್ವಿ. ಸಾಹುಕಾರ ಪಿಕ್ಚರ್ ಬಂದಾಗ ನಾವು ಬೆಂಗಳೂರಿಗೆ ಹೋಗಿದ್ದು. 2018ರಲ್ಲಿ ಒಂದು ಮನೆ ಕಟ್ಟಿದ್ವಿ ನಾವು. ಇಲ್ಲಿ ವಿಲೇಜಲ್ಲಿ ನಮ್ಮೂರ ಪಕ್ಕದಲ್ಲಿ 2018ರಲ್ಲಿ ಕಟ್ಟಿರೋದು. 1,05,000 ರೂಪಾಯಿಗೆ ಮಾತಾಡಿರೋದು ಮನೆ ಅದು. 3 ಕೊಡ್ದ ಅಂದ್ರೆ ಅವರು 3 ಬೇಡಪ್ಪ 5 ಕೊಡು ಅಂತ ಹೇಳಿದ್ವಿ ನಾವು. ಎಲ್ಲ ಮನೆ ಮುಗೀತು, ಎಲ್ಲ ಮುಗೀತು. ಓಪ್ನಿಂಗ್ ಮಾಡ್ಬೇಕು ನಾವು ಅಂದ್ರೆ ರಾತ್ರಿ 12 ಗಂಟೆಗೆ ಹೋಗಿ ಟೈಲಿಸ್ ಎಲ್ಲ ಕಟ್ ಮಾಡಿ ಹಾಕಿಬಿಟ್ಟಿದ್ವಿ. ಬೇಸ್ಮೆಂಟ್ಗೆ ಅವರು ಎಷ್ಟು ಕೊಡ್ತಾ ಅಂತ ಹೇಳಿದ್ರೆ 25,000 ಕೊಡ್ತಾ ಅಂತ ಹೇಳಿದ್ರು. ಬೇಸ್ಮೆಂಟ್ ಮುಗಿದ ಮೇಲೆ 25,000 ಕೊಟ್ಟೇ ಇಲ್ಲ ಅವರು. 5,000 10,000 5,000 10,000 ಕೊಟ್ಕೊಂತ ಹೋಗಿದ್ದಾರೆ. ಮನೆ ಓಪ್ನಿಂಗೇ ಮುಗೀತು, ಇನ್ನೂ ಬರೋದಿತ್ತು ದುಡ್ಡು. ಕೇಳಿ 4-5 ಸತಿ ಕೇಳಿದ್ವಿ ನಾವು, ಕೊಟ್ಟೇ ಇಲ್ಲ ಅವರು. ಲಾಸ್ಟ್ ನಮ್ಮ ಅಮ್ಮನ ಕರ್ಕೊಂಡೋದ್ವಿ, ಅವಾಗ ಒಂದು 10,000 ಕೊಟ್ಟರು. ಕೊಟ್ಟು ಕ್ಲಿಯರ್ ಆಯ್ತಪ್ಪ ಅಂತ ಹೇಳೋಣ ಕಳಿಸ್ಬೇಕು. ಇಲ್ಲಪ್ಪ ಬಂದು ಕೆಲಸ ಮಾಡಂತನ ಒಂದು ಹೇಳ್ಬೇಕು ಅವರು. ಕೆಲಸಕ್ಕೂ ಕರೆದಿಲ್ಲ, ಈ ಕಡೆ ಕ್ಲಿಯರ್ ಅಮೌಂಟ್ ಅಂತಲೂ ಹೇಳಿಲ್ಲ ಅವರು ಸುಮ್ಮನೆ ಇದ್ದರು. ಈಗ ಅವರಾಗಿ ಕೆಲಸ ಕರೆದ್ರಲ್ಲ ನಾವು ಹೋಗೋದು. ನಾವು ಕೆಲಸ ಮಾಡ್ಬೇಕಾ ಕೊಡ್ರಪ್ಪ ಅಂತ ದುಡ್ಡು ಕೇಳಿದ್ರೆ ಕೊಟ್ಟಿಲ್ಲ ಅವರು. ಈ ಥರ ನಾವು ಮೊನ್ನೆ ಬೇರೆಯವರು ಕೆಲಸ ಮಾಡ್ತಾಯಿದ್ದಾರೆ ಇಲ್ಲಿ ಹೊರಗಡೆ. ಕೆಲಸ ನಮ್ಮದು ಪೆಂಡಿಂಗ್ ಇತ್ತಲ್ಲ, ಈಗ ಬೇರೆಯವರು ಮಾಡ್ತಾಯಿದ್ದಾರೆ ಕೆಲಸ. ಅದು ಅವ್ರು ತಿಳ್ಕೊಬೇಕಲ್ಲ ಮಾಡೋರು, ಇದು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಇವು ಯಾಕೆ ಮಾಡ್ಬೇಕು ಈ ಕೆಲಸ, ನಾವು ಅವ್ರು ಯಾಕೆ ಬಿಟ್ಟಿದ್ದಾರೆ ಅಂತ ತಿಳ್ಕೊಬೇಕಲ್ಲ. ಹೋಗಿ ಮಾಡ್ತಾಯಿದ್ದಾರೆ ಇವ್ರು ಕೆಲಸ. ನಾವು ಹೋಗಿದ್ವಿ, ಕೇಳಿದರೆ ಓನರ್ ಏನಂತಾರೆ, ಒಂದು 50 ಜನ ಬಂದಿದ್ದಾರೆ ಅವರು ಸಮಾಧಾನ ಹೇಳೋಕ್ಕೆ. ಒಬ್ಬರು ಲೆಕ್ಕ ಮಾಡ್ತಾಯಿಲ್ಲ. ಒಬ್ಬರಾದ್ರೂ ಲೆಕ್ಕ ಮಾಡ್ಬೇಕಲ್ಲ. 50 ಜನದಲ್ಲಿ ಒಬ್ಬನೇ ಲೆಕ್ಕ ಮಾಡ್ಬೇಕಲ್ಲ, ಒಬ್ಬರು ಲೆಕ್ಕ ಮಾಡ್ತಾಯಿಲ್ಲ ಇಲ್ಲಿ. ಇರಲಿ ಬಿಡಪ್ಪ ಅಂದರೆ ನಾವು ದುಡಿಯೋರೇ ಸತ್ತು ಹೋಗ್ಬೇಕಾ? ಓನರ್ಗಳ ಲಾಸ್ ಆಗ್ಬೇಕಾ? ನಾವು ಲಾಸ್ ಆಗ್ಬೇಕು? ನಂದು 1 ರೂಪಾಯಿ ಬರಲಿ ಕೊಡ್ಬೇಕಂತ ಹೇಳ್ತಾಯಿದ್ದೀವಿ ನಾವು. 2018 ಅಂದರೆ 8 ವರ್ಷ ಆಯ್ತು. ಯಾರಾದರೂ ಬಿಡ್ತಾರಾ? ಕೆಲಸ ಮಾಡೋರು ಬಿಡ್ತಾರಾ? ನಾವು ಒಟ್ಟಿಗೆ ದುಡ್ಕೊಂಡು ತಿನ್ನೋರು ನಾವು. ಓನರ್ ಅಂದಮೇಲೆ ಕರೆಕ್ಟಾಗಿ ಇರಬೇಕು. ಮಾಡಿಸ್ಬೇಕು, ಇಲ್ಲ ಅಮೌಂಟ್ ಆರ ಕ್ಲಿಯರ್ ಮಾಡಬೇಕು. ಇವಾಗ ನೋಡಿದ್ರೆ ಏನು ಹೇಳ್ತಾ ಇದ್ದಾರೆ, ನಾವು ಬೇರೆಯವ್ರು ಕೊಟ್ಟಿದ್ದೀವಿ, ನೀವು ಆಗಲ್ಲ ಅಂದಿರ. ನಮಗೆ ಬೇಡಪ್ಪ, ನೀನು ಎಷ್ಟು ಮನೆಯನ್ನು ಕಟ್ಟಿ, ಇನ್ನು 10 ಮನೆ ಕಟ್ಕೋ, ನಮ್ಮ ಕೆಲಸ ನಾವು ಮಾಡ್ತೀವಿ. ಬೇರೆಯವ್ರು ಕೊಟ್ಟಿದ್ದಾರೆ ಇವಾಗ ಕೆಲಸ. ಅದು ಏನು ಹೇಳ್ಬೇಕು ರೀ? ಈ ಥರ ಓನರ್ಗಳು ಕೆಲಸ ಮಾಡೋರಿಗೆ ಮುಣಿಸ್ತಾರೆ ಇವರು. ನನಗೆ ಎಷ್ಟು ಬಿಲ್ಡಿಂಗ ಮುಣಿಸಿದಾರೆ ಅಂತ ನನಗೆ ಗೊತ್ತಿದೆ. 9,000 ಒಂದು ಮನೆ, ಇನ್ನೊಂದು ಮನೆ 9,000, ಇನ್ನೊಂದು ಮನೆ 14,500, ಇನ್ನೊಂದು ಮನೆ 20,000 ರೂಪಾಯಿ. ಎಷ್ಟು ಮನೆಗಳು ಮುಳುಗಿಸ್ತಾರೆ ಇವರು. ನಾವು ಹೆಂಗೆ ಬದುಕಬೇಕು ಹೊಟ್ಟೆಗೆ? ಕೆಲಸ ಹೆಂಗೆ ಮಾಡ್ಬೇಕು ನಾವು? ಲೇಬರ್ಗೇನು ಪೇಮೆಂಟ್ ಕೊಡಬೇಕು? ಕೊಡೋ ತಾಕತ್ತಿದ್ರೆ ಮನೆ ಕಡಿಸ್ಬೇಕು, ಇಲ್ಲ ಕಡಿಸ್ಬಾರ್ದು, ಮನೆಯೇ ಕಡಿಸ್ಬಾರ್ದು ಇವರು. ಅಲ್ಲಿ ರಾಡ್ ತರಕ್ಕೆ ಹೋಗ್ತಾರೆ, ಸುಮ್ಮನೆ ಕೊಡ್ತಾರೆ, ಪುಕ್ಸೆಟ್ ಕೊಡ್ತಾರೆ ಅವರು. ಸಿಮೆಂಟ್ ತರಕ್ಕೆ ಹೋದ್ರೆ ಪುಕ್ಸೆಟ್ ಕೊಡ್ತಾರೆ ಅವರು. ಮನೆಗೆ ಏನೇನು ಪೇಂಟ್ ತರಕ್ಕೆ ಹೋದ್ರೆ ಪುಕ್ಸೆಟ್ ಕೊಡ್ತಾರೆ ಅವರು. ನಮ್ಮ ರಕ್ತ, ನಮ್ಮದು ತಾಕತ್ತು, ನಮ್ದು ಏನಾಗಬೇಕು? ಎನರ್ಜಿ, ನಮ್ಮದು ಜೀವನನೇ ಅವ್ರ ಹತ್ರ ಒತ್ತಿಟ್ಟು ಕೆಲಸ ಮಾಡ್ತೀವಿ ನಾವು. ಅರ್ಥ ಆಗುತ್ತೆ ಸ್ವಲ್ಪ ಇವ್ರಿಗೆ? ನಮ್ಮ ಜೀವನ ಅವ್ರು ಹೇಳ್ದಂಗೆ ಕೇಳ್ಬೇಕು. ಬೆಳಗ್ಗೆ 9 ಗಂಟೆಗೆ 6 ಗಂಟೆ ತನಕ ಏನು ಹೇಳಿದ್ರೆ ಕೇಳಿದ್ರೆ ಮಾಡ್ಬೇಕು. ನಮ್ಮ ತಂದೆ ತಾಯಿ ಮಾತೇ ಕೇಳಲ್ಲ ನಾವು, ಇವ್ರ ಮಾತು ಕೇಳ್ಬೇಕು ನಾವು. ಆದರೂ ದುಡ್ಡು ಮುಣಿಸ್ತಾರೆ ಇವರು. ಏನು ಮಾಡ್ಬೇಕು ಹೇಳ್ರಿ? ನಮ್ಮದು ಒಂದು ಕ್ಯಾಸ್ಟು, ಒಂದು ಮನೆ ನಮ್ದು ಇರೋದು. ಇವರು ಏನಿಲ್ಲ, ಇವ್ರು ಏನು ಮಾಡ್ತಾರಪ್ಪ ಅಂತಾರೆ, ದುಡ್ಡು ಮುಣಿಸ್ಬಿಡ್ತಾರೆ. ಏನು ಮಾಡೋದು ನೋಡ್ರಿ ಈ ಥರ ಮಾಡಿದರೆ? ಒಂದು ಮನೆಯವರು, ಒಂದು ಕ್ಯಾಸ್ಟ್ ಅವರು ಒಂದೇ ಮನೆ ಇರಬಾರ್ದು ದೇಶದಲ್ಲಿ. ಇರ್ಬೇಕಾ ಇರಬಾರ್ದು ಹೇಳಿ? ಎಲ್ಲರೂ ಕಾಮೆಂಟ್ ಮಾಡಿರಿ. ಯಾಕಂದರೆ ನಮ್ಗೆ ತುಂಬ ಪ್ರಾಬ್ಲಮ್ ಕೊಡ್ತಾ ಇದ್ದಾರೆ ಇಲ್ಲಿ. ಕೆಲಸ ಮಾಡಿದ್ರೆ ದುಡ್ಡು ಕೊಡ್ತಾಯಿಲ್ಲ. 8 ವರ್ಷ ಯಾಕೆ ಇಟ್ಕೋಬೇಕು ಅವ್ರು ದುಡ್ಡು ನಮ್ಮದು? ಈಗ ಬೇರೆಯವರು ಕೆಲಸ ಹಿಡಿದಿದ್ದಾರೆ, ಕೇಳಿದರೆ ಕೊಡ್ತಾಯಿಲ್ಲ. 50 ಜನ ಬಂದಿದ್ದಾರೆ, ಒಬ್ಬರಾದ್ರೂ ಲೆಕ್ಕ ಮಾಡ್ತಾಯಿಲ್ಲ. 1 ರೂಪಾಯಿ ಬರಲಿ ಕೊಡಂತ ಹೇಳ್ತಾ ಇದ್ದೀನಿ ನಾನು. 1 ರೂಪಾಯಿ ಕೊಡೋಕೆ ರೆಡಿ ಇಲ್ಲ ಅವರು. ಕಾಮೆಂಟ್ ಮಾಡಿ ಇದ್ರ ಮೇಲೆ. ಇನ್ನೂ ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ನಿಮಗೆ. ಕಾಮೆಂಟ್ ಬಂದಮೇಲೆ ಹಾಕ್ತೀನಿ ವೀಡಿಯೋ.